ಹಲೋ ಎವ್ರಿವನ್, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲ? ಓಕೆ, ಇವತ್ತು ನಾನು ಹೀರೆಕಾಯಿನ ತುಂಬಿ ಎಣ್ಣೆಗಾಯಿ ಮಾಡ್ತೀವಲ್ಲ, ಆ ರೀತಿ ಹೀರೆಕಾಯಿ ಎಣ್ಣೆಗಾಯಿ ಮಾಡ್ತಾ ಇದ್ದೀನಿ. ಓಕೆ, ಅದಕ್ಕೆ ನಾನೇನು ತೊಗೊಂಡಿದ್ದೀನಿ, ಒಂದು ಸ್ವಲ್ಪ ಕಡಲೆಬೇಳೆ, ಸ್ವಲ್ಪ ಉದ್ದಿನಬೇಳೆ ಹುರ್ಕೊತೀನಿ. ನಾನೀಗ ಹುರ್ಕೊಂಡು ಇಲ್ಲೊಂದು ಸ್ವಲ್ಪ ನಾನೇನು ಇಟ್ಕೊಂಡಿದ್ದೀನಿ, ಈರುಳ್ಳಿ, ಕೊಬ್ಬರಿ, ಇಲ್ಲಿ ಕರಿಬೇವು, ಕೊತ್ತಂಬರಿ, ಶುಂಠಿ ಇಟ್ಕೊತೀನಿ. ಒಂದು ಸ್ವಲ್ಪ ಮೆಣಸಿನ್ಕಾಯಿ ಹಾಕ್ಕೊತೀನಿ ನಾನೀಗ. ಇದಕ್ಕೇನೆ ಸ್ವಲ್ಪ ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಇದಕ್ಕೆ ಹಾಕೊಂಡ್ಬಿಡ್ತೀನಿ ಹುರಿಯೋಕ್ಕೆ. ಹಾಗೆ ಒಂದೆರಡು ಬೆಳ್ಳುಳ್ಳಿ ನಾನು ಇವನ್ನ ಹುರ್ಕೊತೀನಿ. ಸ್ವಲ್ಪ ಈರುಳ್ಳಿನ ಹಾಕೊಂಡ್ಬಿಡ್ತೀನಿ. ಹಂಗೆ ಇನ್ನೊಂದು ಸ್ವಲ್ಪ ಕೆಂಪಾಗೋ ತನಕ ಹುರ್ಕೊತೀನಿ. ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೆಂಪಾದ್ರೆ ಸಾಕು. ಎಣ್ಣೆ ಏನು ಹಾಕೊಳಕ್ಕೆ ಹೋಗ್ಬೇಡಿ. ಅದರೊಳಗೆ ಒಂದು ಸ್ವಲ್ಪ ಕೊಬ್ಬರಿ ಹಾಕ್ತೀನಿ ನಾನು. ಜಾಸ್ತಿ ಕೊಬ್ಬರಿ ಹಾಕಕ್ಕೆ ಹೋಗ್ಬೇಡಿ. ಒಣ ಕೊಬ್ಬರಿ ಹಾಕಿದ್ರು ಬರುತ್ತೆ, ಬಟ್ ಸ್ವಲ್ಪ ರಸ ಆಗುತ್ತೆ ಇದನ್ನ ಹಾಕಿದ್ರೆ. ಹಸಿ ಕೊಬ್ಬರಿ ಹಾಕಿದ್ರೆ ಒಂದು ಸ್ವಲ್ಪ ಲಿಕ್ವಿಡ್ ಆಗುತ್ತೆ ಅಂತ ಹೇಳಿ ಅಷ್ಟೇ. ಓಕೆ, ಇದೊಂದು ಸ್ವಲ್ಪ ಹುರಿಲಿ. ಓಕೆ, ಇದಕ್ಕೊಂದು ಸ್ವಲ್ಪ ಬಿಳಿ ಎಳ್ಳು ಹಾಕ್ಕೊಂತೀನಿ ನಾನು. ಸ್ವಲ್ಪ ಹಾಕ್ಕೊಂಡಿದ್ದೀನಿ, ಸಾಕು. ಇದಕ್ಕೆ ನಿಮ್ಗೆ ಮಸಾಲೆ ಬೇಕು ಅಂತ ಹೇಳಿದ್ರೆ ಚಕ್ಕೆ, ಏಲಕ್ಕಿ, ಲವಂಗ ಹಾಕೋಬಹುದು. ಬಟ್ ನಂಗೆ ಬೇಡ, ನಾನು ಹಾಕ್ತಾ ಇಲ್ಲ. ಮೆಣಸು ಅದನ್ನ ಹಾಕೋಬಹುದು ನೀವು, ಬಟ್ ನಾನು ಇದನ್ನ ಮಸಾಲೆ ಹಾಕದೇ ಇರಂಗೆ ಮಾಡ್ತಾ ಇದ್ದೀನಿ. ಓಕೆ, ಸಾಕಿದು. ನಾನು ಜಾರಕ್ಕೆ ಹಾಕೊಂಡ್ಬಿಟ್ಟಿದ್ದೆ. ಓಕೆ, ಆಯ್ತು. ಇದಕ್ಕೆ ನಾನೇನು ಮಾಡ್ತೀನಿ, ಈಗ ಉಪ್ಪು ಹಾಕ್ಕೊಂತೀನಿ. ಒಂದು ಸ್ವಲ್ಪ ಉಪ್ಪು, ಒಂದು ಸ್ವಲ್ಪ ಮಸಾಲೆ ಪೌಡ್ರು. ಇದು ಮನೆಗೆ ಮಾಡಿದ ಮಸಾಲೆ ಪೌಡ್ರು, ಸಾಕು. ಒಂದು ಸ್ವಲ್ಪ ಅರಿಶಿನದ ಪುಡಿ, ಒಂದು ಸ್ವಲ್ಪ ಗುರಳ್ ಪುಡಿ ಹಾಕಿ, ಒಂದು ಸ್ವಲ್ಪ ಬೆಲ್ಲ ಹಾಕಿ. ಓಕೆ, ಒಂದು ಸ್ವಲ್ಪ ಬೆಲ್ಲ ಹಾಕಿನಿ. ಒಂದು ಸ್ವಲ್ಪ ಗುರಳ್ ಪೌಡ್ರು ನಿಮ್ಗೆ ಎಷ್ಟು ಬೇಕು ಹಾಕೋರಿ. ಉಪ್ಪು ರುಚಿಗೆ ತಕ್ಕಷ್ಟು ನಿಮ್ಗೆ ಬೇಕಾಗಿ ಹಾಕಿದ್ರಿ. ನನಗೆ ಸಾಕಿಷ್ಟೇ. ಮೆಣಸಿನ್ಕಾಯಿನೂ ಸ್ವಲ್ಪ ಹಾಕಿದ್ದೀನಿ ನಾನು. ಈಗ ಇದನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ. ಗ್ರೈಂಡ್ ಮಾಡ್ಕೊಂಡು ಇದಕ್ಕೆ ಫಿಲ್ ಮಾಡ್ಕೊಂಬಿಡೋಣ. ಓಕೆ, ಫಸ್ಟು ತರಿಯಾಗಿ ಹಿಂಗೆ ರುಬ್ಕೊಂಡಿದ್ದೀನಿ, ನೀರು ಹಾಕ್ಲಾರ್ದಂಗ. ಈಗ ನಾನು ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊತೀನಿ. ತೀರಾ ಸಣ್ಣಗೆ ಬೇಕಾದ್ರೆ ಸಣ್ಣಗೆ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ತರಿ ಬೇಕಾದ್ರೆ ತರಿ ಮಾಡ್ಕೊಳ್ಳಿ. ನಾನಿಲ್ಲಿ ಮಜ್ಜಿಗೆ ಇತ್ತು ಅಂತ ಹೇಳಿ ನಾನು ಮಜ್ಜಿಗೆ ಸಾರು ಮಾಡೋಣ ಅಂತ ಹೇಳಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಶುಂಠಿ, ಬೆಳ್ಳುಳ್ಳಿ ಹಾಕೊಂಡು, ಕೊಬ್ಬರಿ ಹಾಕೊಂಡು ಒಂದು ಸ್ವಲ್ಪ ಹುರ್ಕೊತಾ ಇದ್ದೀನಿ. ಓಕೆ, ನಾನು ಗ್ರೈಂಡ್ ಮಾಡ್ಕೊಂಡೆ. ಇದಕ್ಕೆ ಹುಳಿ ಹಾಕಂಗಿಲ್ಲ. ಆ್ಯಕ್ಚುಲಿ ಹೀರೆಕಾಯಿಗೆ ಹುಳಿ ಹಾಕಬಾರ್ದು. ಹುಳಿ ಹಾಕ್ತಾ ಇಲ್ಲ ನಾನು. ಅದಕ್ಕೆ ನೆನ್ನೆ ಈಗ ಇದಕ್ಕೆ ನಾನು ಒಗ್ಗರಣೆ ಹಾಕಿ ಇದನ್ನ ಇದಕ್ಕೆ ಜೊತೆ ಫಿಲ್ ಮಾಡಿಬಿಟ್ಟು ಒಗ್ಗರಣೆ ಹಾಕಿ ಬೇಯಕ್ಕೆ ಇಡ್ತೀನಿ. ನಿಮಗೆ ಈ ಸ್ಟಫಿಂಗು ಇದರಲ್ಲೇ ಇರಬೇಕಪ್ಪ ಅಂತ ಹೇಳಿದ್ರೆ ನೀವೇನು ಮಾಡ್ಬೋದು, ಇದಕ್ಕೊಂದು ಸ್ವಲ್ಪ ಜೋಳದ ಹಿಟ್ಟು, ಇಷ್ಟು ಜೋಳದ ಹಿಟ್ಟು ಮಿಕ್ಸ್ ಮಾಡ್ಕೋಬೋದು. ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ನೀವು ತುಂಬ್ಕೋಬೋದು. ಬಟ್ ನಾನು ಇವತ್ತು ಹಾಕ್ತಾ ಇಲ್ಲ, ಹಾಗೆ ಮಾಡ್ತಾ ಇದ್ದೀನಿ. ಈ ರೀತಿ ಸ್ಟಫ್ ಮಾಡ್ಕೋರಿ. ಈ ರೀತಿ ಇದರ ಮಸಾಲೆ ಹಾಕ್ತಾ ಬನ್ನಿ. ಎಲ್ಲವೂ ಹಿಂಗೆ ಫಿಲ್ ಮಾಡಿ ನಾನು ಪ್ಯಾನ್ಗೆ ಒಗ್ಗರಣೆ ಹಾಕ್ತೀನಿ. ಓಕೆ, ಪ್ಯಾನ್ ಕಾಯಕ್ಕೆ ಇಟ್ಟಿದ್ದೀನಿ. ನಾನು ಇಲ್ಲಿ ಕುಕ್ಕರ್ ತಗೊಂಡಿನಿ. ಆಕ್ಚುಲಿ ನಾನು ಕುಕ್ಕರ್ನ ಒಂದೇ ನಿಮಿಷ ಹಂಗೆ ಹಾಕಿಟ್ಬಿಟ್ರು ವಿಸಲ್ ಹೊಡೆಯಕ್ಕಿಂತ ಮುಂಚೆನೇ ಆಫ್ ಮಾಡ್ಬಿಡ್ಬೇಕು. ಬೇಗ ಬೇಯ್ತೈತಿ, ಹಾಗೆ ಈಕ್ವಲ್ ಆಗಿ ಬೇಯ್ತೈತಿ ಅಂತ ಹೇಳಿ ಅಷ್ಟೇನೆ. ಓಕೆ, ಸಾಸಿವೆ, ಜೀರಿಗೆ, ಒಂದು ಸ್ವಲ್ಪ ಹಿಂಗು ಆ್ಯಡ್ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ ಟೇಸ್ಟ್. ಈಗ ಒಂದು ಸ್ವಲ್ಪ ಈರುಳ್ಳಿ ಹಾಕ್ತೀನಿ. ಜಾಸ್ತಿ ನಿಮಗೆ ಬೇಕಂದ್ರೆ ಈರುಳ್ಳಿ ಹಾಕ್ರಿ, ಇಲ್ಲ ಅಂತ ಹೇಳಿದ್ರೆ ಹಾಗೆ ಹಾಕ್ಬೋದು. ಓಕೆ, ನಾ ಇದು ಮಸಾಲೆ ತುಂಬಿದ್ದನ್ನು ಹಾಕ್ಬಿಡ್ತೀನಿ ಈಗ. ಓಕೆ, ನೋಡ್ಬೋದು ನಾ ಈಗ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಬೇಕಂದ್ರೆ ನೀವು ಮೇಲೆ ಆ್ಯಡ್ ಮಾಡ್ಕೋಬೋದು. ನಾನು ಆಗಲೇ ಹಾಕಿದ್ದೆ ನಾನು ಒಂದು ಸ್ವಲ್ಪ, ಬಟ್ ಬೇಕಂತ ಹೇಳಿದ್ರೆ ಮತ್ತೆ ಮೇಲೆ ಆ್ಯಡ್ ಮಾಡ್ಕೊಳ್ಳಿ ನೀವು. ಈಗ ನಾವು ಇದಕ್ಕೆಲ್ಲ ಹಾಕಿದ್ದೀವಿ, ಗುರಳ್ ಪುಡಿ, ಮಸಾಲೆ ಪುಡಿ, ಏನು ಹಾಕೋ ಅವಶ್ಯಕತೆ ಇಲ್ಲ. ಸೊ ನಾವೀಗ ಲಿಡ್ ಕ್ಲೋಸ್ ಮಾಡಿ ಇಟ್ಬಿಡ್ತೀನಿ. ಈಗ ಒಂದು ಸ್ವಲ್ಪ ಬೇಕಂದ್ರೆ
ಎಣ್ಣೆ ಹಾಕೋಬಹುದು ನೀವು. ಓಕೆ, ಸಾಕೀಗ ಲಿಡ್ ಕ್ಲೋಸ್ ಮಾಡ್ಬಿಡ್ತೀನಿ. ಓಕೆ, ಮಜ್ಜಿಗೆ ಸಾರಿಗೆ ನಾನು ಇದನ್ನ ಸ್ವಲ್ಪ ಗ್ರೈಂಡ್ ಮಾಡ್ಕೊತೀನಿ. ಗ್ರೈಂಡ್ ಮಾಡ್ಕೊಂಡು ಈ ಪ್ಯಾನಲ್ಲಿ ನಾನು ಎಣ್ಣೆ ಹಾಕಿಟ್ಟಿದ್ದೀನಿ. ಓಕೆ, ಒಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡೆ. ಈಗ ನಾವು ಇದನ್ನ ಅಕ್ಕಿ ಮತ್ತೆ ಕಡಲೆಬೇಳೆನ ನಾನು ನೆನೆ ಹಾಕಿಟ್ಟಿದ್ದೆ ಒಂದು ತಾಸು ಮುಂಚೆನೆ. ಈಗ ಇದನ್ನ ಒಂದು ಸ್ವಲ್ಪ ಆಡ್ ಮಾಡ್ಕೊಂಡ್ಬಿಡ್ತೀನಿ. ಹಾಗೆ ಒಂದು ಸ್ವಲ್ಪ ಅರ್ಶಿನದ ಪುಡಿನ ಹಾಕೊಂಡ್ಬಿಡ್ತೀನಿ. ಗ್ರೈಂಡ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನೀಗ. ಓಕೆ, ಗ್ರೈಂಡ್ ಮಾಡ್ಕೊಂಡಿದ್ದೀನಿ ನಾನೀಗ. ಇದು ಪ್ಯಾನ್ ಇಟ್ಟಿದ್ದೀನಿ. ಇದಕ್ಕೊಂದು ಸ್ವಲ್ಪ ಸಾಸಿವೆ, ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಇಂಗು ಹಾಕಿ, ಆಮೇಲೆ ಒಂದು ಸ್ವಲ್ಪ ಕೆಂಪು ಮೆಣಸಿನಕಾಯಿ ಸಾಕು. ಇದನ್ನ ಈಗ ಸಣ್ಣ ಮಾಡ್ಕೊಂಡಿದ್ದೀನಿ, ಇದು ಹಾಕೊಂಡ್ಬಿಡ್ತೀನಿ. ಗಟ್ಟಿ ಆಗುತ್ತಿದೆ, ಒಂದು ಸ್ವಲ್ಪ ನೀರು ಹಾಕಿ ಆ್ಯಡ್ ಮಾಡ್ಕೊಂಡ್ಬಿಡ್ತೀನಿ ನನಗೆ. ಗಟ್ಟಿ ಆದ್ರೆ ಆಮೇಲೆ ಗಂಟು ಆದಂಗೆ ಆಗ್ಬಿಡ್ತೈತಿ. ಉಪ್ಪು ಈಗ ಹಾಕೊಳಕ್ ಹೋಗ್ಬೇಡಿ. ಓಕೆ, ಇದು ಮಜ್ಜಿಗೆ ಹಾಕ್ಬಿಡ್ತೀನಿ ನಾನೀಗ. ಹುಳಿ ಅಲ್ಲ ಇವು ಮಜ್ಜಿಗೆ. ಮನೇಲಿ ಮಾಡಿದ ಮಜ್ಜಿಗೆ ಹುಳಿ ಇಲ್ಲ, ಹಿಂಗಾಗಿ ನಾನು ಹಾಗೆ ಆ್ಯಡ್ ಮಾಡಿದ್ದೀನಿ. ಈಗ ಇದು ಕುದ್ದಾದ್ಮೇಲೆ ಲಾಸ್ಟಿಗೆ ಉಪ್ಪು ಹಾಕೊಳ್ಳೋಣಂತೆ. ಅಲ್ಲಿವರೆಗೂ ಒಂದು ಸ್ವಲ್ಪ ಕುದಿಲಿ. ಇದು ನೋಡ್ಬೋದು ನೀವು ಎಷ್ಟು ಪರ್ಫೆಕ್ಟ್ ಆಗಿ ಬಂದಿದೆ ಅಂತ ಹೇಳಿ. ಓಕೆ, ಇದನ್ನ ಈ ಬೌಲಿಗೆ ಟ್ರಾನ್ಸ್ಫರ್ ಮಾಡ್ಬಿಡ್ತೀನಿ. ಈ ಸೈಡ್ ಕುದಿತಾ ಇದೆ. ಈಗ ಲಾಸ್ಟ್ ಕುದಿ ಬಂದ ತಕ್ಷಣ ಉಪ್ಪು ಹಾಕ್ಬಿಡ್ತೀನಿ ಇದಕ್ಕೆ. ಓಕೆ, ಮಿಲೆಟ್ಸ್ ರೈಸ್ ತಂದಿದ್ರು ಇವರು. ಮಿಲೆಟ್ಸ್ ಅಂತೆಲ್ಲ ಸಿರಿಧಾನ್ಯ. ಈ ರೀತಿ ಇದನ್ನ ಅನ್ನ ಮಾಡೋಣ ಅಂತ ಹೇಳಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ. ಇದು ಅನ್ನ ಹೆಂಗಾಗುತ್ತೆ ಅಂತ ಹೇಳಿ ಹೇಳ್ತೀನಿ ನಿಮಗೆ. ಓಕೆ, ಇದನ್ನ ಆಫ್ ಮಾಡಿದ್ದೀನಿ ನಾನೀಗ. ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ಬಿಡ್ತೀನಿ. ಈಗ ಆಫ್ ಮಾಡಿಬಿಟ್ಟು ಹಾಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಒಡೆದು ಹೋಗ್ಬಿಡುತ್ತದೆ. ಒಡೆದ್ಮೇಲೆ ತಿನ್ನಕ್ಕೂ ಟೇಸ್ಟ್ ಬರಲ್ಲ, ನೋಡಕ್ಕೂ ಸರಿ ಅನ್ಸಲ್ಲ. ಮಜ್ಜಿಗೆ ಹುಳಿ ಇದ್ವು ಅಂತ ಹೇಳಿದ್ರೆ ಒಂದು ಸ್ವಲ್ಪ ಸಕ್ಕರೆ ಹಾಕೊಂಡ್ಬಿಡಿ, ಸಾಕು. ಇದಕ್ಕೇನು ಬೇಡ. ಈಗ ಚಪಾತಿ ಮಾಡ್ಬಿಡ್ತೀನಿ. ಚಪಾತಿನ ಮಾಮೂಲಾಗಿ ಯಾವ ರೀತಿ ಕಲ್ಸ್ಕೊಂತೀರ ಅದೇ ರೀತಿ ಕಲ್ಸ್ಕೊರಿ ನೀವು.
ಟ್ರಯಾಂಗಲ್ ಶೇಪಲ್ಲಿ ಈ ರೀತಿ ಮಾಡೋದು. ಇದು ನಾವು ಮಾಮೂಲಾಗಿ ಮಾಡ್ತೀವಿ, ಬಟ್ ಅದು ಇವು ಒಂದು 3 ರೀತಿ ಇದಾವೆ. ಯಾವ ರೀತಿ ಮಾಡಿದ್ರೂ ಮೆತ್ತಿಗೆ ಚೆನ್ನಾಗಿರ್ತವೆ. ಒಂದು 3-4 ತಾಸು ಇಟ್ಟರೂ ಸಾಫ್ಟಾಗಿ ಚೆನ್ನಾಗೇ ಇರ್ತವೆ. ಓಕೆ, ನಾನು ಮಾಡ್ತೀನಿ ಈಗ. ನೋಡ್ಬೋದು ಯಾವ ರೀತಿ ಉಬ್ಬಿದೆ ಅಂತ ಹೇಳಿ. ಏನಿಲ್ಲ, ಚಪಾತಿ ಹಿಟ್ಟು 1 ತಾಸು ಮುಂಚೆನೇ ನೀವು ಕಲ್ಸ್ಕೊಂಡು ಇಟ್ಕೊಂಡ್ಬಿಟ್ರೆ ಈ ರೀತಿ ಫ್ಲಫಿಯಾಗಿ ಬರ್ತಾವಷ್ಟೇ. ಆಮೇಲೆ ಜಾಸ್ತಿ ಬೇಯಿಸ್ಬೇಡಿ, ಜಾಸ್ತಿ ಟರ್ನ್ ಹಾಕೊಳಕ್ ಹೋಗ್ಬೇಡಿ. ಫಸ್ಟ್ ಒಂದ್ಸಲ, ಸೆಕೆಂಡ್ ಒಂದ್ಸಲ ತೆಗೆದ್ಬಿಡ್ಬೇಕು. ಆಮೇಲೆ ನೀವು ಹಿಂಗೆ ಪದೇ 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 ಬೇಯಿಸ್ತಾ ಹೋದ್ರೆ ಎಟ್ಟಾಗ್ಬಿಡ್ತಾವು. ಮೇಲೆ ಎಣ್ಣೆ ಹಾಕಕ್ ಹೋಗ್ಬೇಡಿ. ಫಸ್ಟ್ ಹಾಕೋಕ್ಕಿಂತ ಮುಂಚೆ ಏನ್ ಹಾಕ್ತಿರಲ್ಲ ಸಾಕಷ್ಟೇನೆ. ಆಮೇಲೆ ಕಾದ್ ಹಂಚ ಮೇಲೆನೆ ಚಪಾತಿ ಹಾಕಿ, ಇಲ್ಲ ಅಂತ ಹೇಳಿದ್ರೆ ಸರಿತ್ನಿಗೆ ಬೇಯಲ್ಲ. ಓಕೆ, ಊಟ ರೆಡಿಯಾಗಿದೆ. ಬನ್ನಿ ಎಲ್ಲರೂ ಊಟ ಮಾಡೋಣಂತೆ. ಚಪಾತಿ, ಹೀರೆಕಾಯಿ ಎಣ್ಗಾಯಿ, ಸ್ವಲ್ಪ ಬೆಣ್ಣೆ, ಚಟ್ನಿ, ಮಜ್ಜಿಗೆ ಸಾರು, ಮೆತ್ತನ ಚಪಾತಿ. ಓಕೆ, ಅನ್ನನೂ ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗಿದೆ ಅಂತ ಹೇಳಿ. ಓಕೆ, ಇದು ಮಿಲೆಟ್ ರೈಸ್ ನಾವು ಸ್ವಲ್ಪ ಮೆತ್ತಗೆ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕಂದ್ರೆ ಒಂದು ಸ್ವಲ್ಪ ನೀರು ಕಡಿಮೆ ಇಟ್ಟು ಉದುರು ಮಾಡ್ಕೋಬೋದು. ಓಕೆ, ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಥ್ಯಾಂಕ್ ಯು. ಬಾಯ್.